ಮತ್ತೆ ಮಹಾವಿಷ್ಣು ನಾರದರಿಗೆ ಹೇಳಿದಾಗ ಆ ನಾರದರು ಹೇಳ್ತಾ ಇದ್ದಾರಂತೆ, ಸ್ವಾಮಿ ಈ ಸತ್ಯನಾರಾಯಣ ಸ್ವಾಮಿ ವ್ರತವನ್ನ ಭೂಲೋಕದಲ್ಲಿ ನೀವೇ ಸ್ವತಃ ಪ್ರಚಾರ ಮಾಡಬೇಕು, ಇದು ನನ್ನ ಆಸೆ ಆಗಿದೆ ಸ್ವಾಮಿ ಅಂತ ಹೇಳಿ ನಾರದರು ಮಹಾವಿಷ್ಣುವನ್ನ ಕೇಳ್ತಾ ಇದ್ದಾರಂತೆ. ಅದಕ್ಕೆ ನಾವು ಹೇಳ್ತೀವಿ ಭಕ್ತರಾಧೀನಂ ಭಗವಂತಂ ಅಂತ. ನಾವು ಭಗವಂತನಲ್ಲಿ ಬೇಡಿಕೊಂಡಾಗ ಭಗವಂತ ಆ ವರಗಳನ್ನ, ನಾವು ಕೇಳಿದಂತ ವರಗಳನ್ನ ಕೊಡ್ತಕ್ಕಂಥ ಕೆಲಸ ಆ ಮಹಾವಿಷ್ಣು ಭಗವಂತ ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರವಾಗಿ ನಾರದರು ಹೇಳ್ತಾ ಇದ್ದಾರೆ, ಸ್ವಾಮಿ ಇದು ನನ್ನ ಆಸೆ ಆಗಿದೆ, ದಯವಿಟ್ಟು ಈ ಒಂದು ವ್ರತವನ್ನ ಭೂಲೋಕದಲ್ಲಿ ನೀವೇ ಪ್ರಚಾರ ಮಾಡಬೇಕು ಸ್ವಾಮಿ ಅಂತ ಹೇಳಿದಾಗ ನಾರದರ ಇಚ್ಛೆಯಂತೆ, ಆಗಲಿ ನಾರದ, ನಿನ್ನ ಆಸೆಯಂತೆ ನಾನೇ ಈ ಒಂದು ವ್ರತವನ್ನ ಭೂಲೋಕಕ್ಕೆ ಪ್ರಚಾರವನ್ನು ಮಾಡ್ತೇನೆ ಅಂತ ಹೇಳಿ ಮಹಾವಿಷ್ಣು ನಿಶ್ಚಯ ಮಾಡಿಕೊಳ್ತಾರೆ. ಅದಾದ ನಂತರ ಈ ಮಹಾವಿಷ್ಣು ಸತ್ಯನಾರಾಯಣ ಸ್ವಾಮಿ ವ್ರತವನ್ನ ಮಾಡಬೇಕು ಅಂತ ಹೇಳಿದಾಗ ಕಾಶಿ ಎಂಬತಕ್ಕಂಥ ಕ್ಷೇತ್ರ, ಆ ಕಾಶಿ ಕ್ಷೇತ್ರದಲ್ಲಿ ಒಬ್ಬ ಬಡ ಬ್ರಾಹ್ಮಣ, ಆ ಬ್ರಾಹ್ಮಣನ ಕೆಲಸವೇನಪ್ಪ ಅಂತಂದ್ರೆ ಪ್ರತಿ ದಿವಸವೂ ದೇವಸ್ಥಾನಕ್ಕೆ ಹೋಗಿ ದೇವತಾರಾಧನೆಯನ್ನ ಮಾಡಿಕೊಂಡು ಬಂದು ಆ ಬ್ರಾಹ್ಮಣ ಜೋಲಿಗೆಯನ್ನು ಹಾಕೊಂಡು ಭಿಕ್ಷಾಟನೆಯನ್ನು ಮಾಡತಕ್ಕಂತ ಒಂದು ಕೆಲಸವನ್ನ ಮಾಡ್ತಾ ಇರ್ತಾನೆ. ಅವನ ಹೆಂಡತಿ ಮತ್ತು ಮಕ್ಕಳನ್ನ ಪೋಷಿಸ್ತಾ ಇರ್ತಾನೆ. ಹೀಗಿರಬೇಕಾದ್ರೆ ಆ ಕಾಶಿ ಕ್ಷೇತ್ರದ ಬ್ರಾಹ್ಮಣನ ಮುಖಾಂತರವಾಗಿ ಸತ್ಯನಾರಾಯಣ ವ್ರತವನ್ನ ಆಚರಿಸೋಣ ಅಂತ ಹೇಳಿ ಭಗವಂತ ಏನು ಮಾಡ್ತಾನೆ, ಆವತ್ತಿನ ದಿವಸ ಪ್ರತಿ ದಿವಸದಂತೆ ಆ ಬ್ರಾಹ್ಮಣ ಪ್ರತಿ ದಿವಸದಂತೆ ದೇವಸ್ಥಾನಕ್ಕೆ ಹೋಗ್ತಾನೆ. ಪೂಜೆಯನ್ನ ಮುಗಿಸ್ಕೊಂಡು ಬಂದಿದ್ದೆ ತನ್ನ ಮನೆಗೆ ಬರ್ತಾನೆ. ಬಂದು ಆ ಜೋಲಿಗೆಯನ್ನು ಹಾಕೊಂಡು, ನೀರನ್ನು ಕುಡಿದು ಜೋಲಿಗೆಯನ್ನು ಹಾಕೊಂಡು ಕಾಶಿ ಕ್ಷೇತ್ರಕ್ಕೆ ಭಿಕ್ಷೆಯನ್ನು ಬೇಡೋದಕ್ಕೋಸ್ಕರವಾಗಿ ಹೊರಟಿರ್ತಾನೆ. ಆ ಸಂದರ್ಭದಲ್ಲಿ ಭಗವಂತ ಆ ಬ್ರಾಹ್ಮಣನಿಗೆ ಶಾಪವನ್ನು ಕೊಡ್ತಾನೆ. ಯಾವ ರೀತಿ ಶಾಪ ಅಂತಂದ್ರೆ, ಇವತ್ತಿನ ದಿವಸ ಯಾರು ಆ ಬ್ರಾಹ್ಮಣನಿಗೆ ಭಿಕ್ಷೆಯನ್ನ ನೀಡಬಾರದು ಅಂತ ಹೇಳಿ. ಆಗ ಆವತ್ತಿನ ದಿವಸ ಜೋಲಿಗೆಯನ್ನು ಹಾಕೊಂಡು ಕಾಶಿ ಮತ್ತೆ ಭಿಕ್ಷೆ ಬೇಡೋದಕ್ಕೋಸ್ಕರವಾಗಿ ಹೋಗಿರ್ಬೇಕಾದ್ರೆ ಆವತ್ತಿನ ದಿವಸ ಯಾರು ಭಿಕ್ಷೆ ನೀಡೋದಿಲ್ಲ. ಹೀಗಾಗಿ ಆ ಬ್ರಾಹ್ಮಣನಿಗೆ ಯೋಚನೆ ಆಗುತ್ತೆ, ಇದೇನಿದು ಇವತ್ತಿನ ದಿವಸ ನನಗೆ ಯಾರು ಭಿಕ್ಷೆ ನೀಡಲಿಲ್ವಲ್ಲ, ಏನ್ ಮಾಡ್ಲಿ, ನನ್ನ ಹೆಂಡತಿ ಮತ್ತು ಮಕ್ಕಳನ್ನ ಯಾವ ರೀತಿ ಪೋಷಣೆ ಮಾಡ್ಲಿ ಅಂತ ಹೇಳಿ ಒಂದು ಕಾಲದ ಬಲಂತರ ಬಂದು ವಿಶ್ರಾಂತಿ ತೆಗೆದುಕೊಂಡು ಯೋಚನೆಯನ್ನು ಮಾಡ್ತಾ ಇರಬೇಕಾದ್ರೆ ಆ ಮಧ್ಯಾಹ್ನದ ಸಮಯದಲ್ಲಿ ಉರಿ ಬಿಸಿಲಿನಲ್ಲಿ ಮಹಾವಿಷ್ಣು ಮಠ ಮಧ್ಯಾಹ್ನ ಸನ್ಯಾಸಿ ವೇಷವನ್ನು ಧರಿಸಿಕೊಂಡು ಆ ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ಈ ಹಾಲಿನ ಮರದ ಕೆಳಗಡೆ ಆ ಬ್ರಾಹ್ಮಣ, ಕಾಶಿ ಕ್ಷೇತ್ರದ ಬ್ರಾಹ್ಮಣ ಕೂತಿರ್ತಕ್ಕಂಥದನ್ನ ಕಂಡು ಆ ಸನ್ಯಾಸಿ ರೂಪದಲ್ಲಿ ಬಂದಿರತಕ್ಕಂಥ ಮಹಾವಿಷ್ಣು ಅಲ್ಲಿಗೆ ಬರ್ತಾನೆ. ಬಂದಿದ್ದೆ, ಅಪ್ಪ ಏನಾದ್ರೂ ತಿನ್ನೋದಕ್ಕೆ ಆಹಾರವಿದ್ರೆ ಕೊಡ್ರಿ, ದಯವಿಟ್ಟು ಕೊಡಪ್ಪ ಅಂತ ಹೇಳಿ ಆ ಕಾಶಿ ಕ್ಷೇತ್ರದ ಬ್ರಾಹ್ಮಣನನ್ನ ಸನ್ಯಾಸಿ ರೂಪದಲ್ಲಿ ಬಂದಿರತಕ್ಕಂಥ ಮಹಾವಿಷ್ಣು ಕೇಳ್ತಾ ಇದ್ದಾನಂತೆ. ಆಗ ಆ ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ನೋಡಪ್ಪ ನಿನಗೆ ನೀಡೋದಕ್ಕೋಸ್ಕರವಾಗಿ ನನ್ನ ಹತ್ರ ಏನೂ ಇಲ್ಲ, ದಯವಿಟ್ಟು ಕ್ಷಮಿಸು. ಇದು ಈ ದಾರಿಯಲ್ಲಿ ನೀನು ಮುಂದೆ ಹೋದ್ರೆ ಒಂದು ಗ್ರಾಮ ಸಿಗುತ್ತೆ, ಆ ಗ್ರಾಮದಲ್ಲಿ ನಿಮಗೆ ಭಿಕ್ಷೆ ಸಿಗುತ್ತೆ, ದಯವಿಟ್ಟು ಹೊರಡು ಅಂತ ಹೇಳಿದಾಗ ಈ ಸನ್ಯಾಸಿ ರೂಪದಲ್ಲಿ ಬಂದಿರತಕ್ಕಂಥ ಮಹಾವಿಷ್ಣು ಹೇಳ್ತಾ ಇದ್ದಾನೆ, ನೋಡಿ ಸ್ವಾಮಿ, ನೀವು ಬ್ರಾಹ್ಮಣ, ನಾನು ಬ್ರಾಹ್ಮಣ, ಆದ್ರೆ ನಿನ್ನ ಮನಸ್ಸಲ್ಲಿ ಏನೋ ದುಃಖ ಕಾಣ್ತಾ ಇದೆ, ಆ ದುಃಖವನ್ನ ನೀನು ಹೇಳ್ಕೊಂಡ್ರೆ ಅದಕ್ಕೆ ಪರಿಹಾರವಾಗಿ ನನಗೆ ತೋಚಿದ್ದನ್ನ ನಾನು ಹೇಳ್ತೇನೆ, ಖಂಡಿತವಾಗಿ ನನಗೆ ಒಳ್ಳೇದಾಗುತ್ತೆ ಅಂತ ಹೇಳಿದಾಗ ಈ ಕಾಶಿ ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ಸ್ವಾಮಿ ನಿನ್ನ ಹಸಿವನ್ನ ನೀನೇ ನೀಗಿಸ್ಕೊಳ್ಳೋಕ್ ಆಗ್ತಾ ಇಲ್ಲ, ಮತ್ತೆ ನನ್ನ ಕಷ್ಟಗಳನ್ನ ಹೇಗೆ ಪರಿಹಾರ ಮಾಡ್ತೀಯಾ, ತುಂಬಾ ಧನ್ಯವಾದ, ಇದು ನೀನು ಹೊರಡಪ್ಪ, ನೀವು ಒಳ್ಳೆದಾಗ್ಲಿ ಅಂತ ಹೇಳಿದಾಗ, ಇಲ್ಲ ಸ್ವಾಮಿ ನಿನಗೆ ಪರಿಹಾರವನ್ನು ಸೂಚಿಸದೆ ನಾನು ಹೋಗೋದೇ ಇಲ್ಲ, ಖಂಡಿತ ಹೇಳಬೇಕು, ಇದು ಭಗವಂತನ ಮೇಲೆ ಆಣೆ ಅಂತ ಹೇಳಿದಾಗ ಭಗವಂತನ ಅನುಗ್ರಹವನ್ನು ತೆಗೆದುಕೊಂಡು ಆಯ್ತು ಈ ಬ್ರಾಹ್ಮಣನನ್ನ ಬಿಡೋಂಗಿಲ್ಲ ಅಂತ ಹೇಳಿ, ಸ್ವಾಮಿ ನಾನು ಈ ಕಾಶಿ ಕ್ಷೇತ್ರದ ಬ್ರಾಹ್ಮಣ, ದೇವತಾರ್ಚನೆಯನ್ನು ಮಾಡಿಕೊಂಡು ಭಿಕ್ಷೆಯನ್ನು ಬೇಡ್ಕೊಂಡು ಜೀವನವನ್ನು ಮಾಡ್ತಾ ಇದ್ದೀನಿ, ಆದ್ರೆ ಇವತ್ತಿನ ದಿವಸ ನನಗೆ ಯಾರು ಭಿಕ್ಷೆ ನೀಡಲಿಲ್ಲ, ಹಾಗಾಗಿ ನನ್ನ ಹೆಂಡತಿ ಮಕ್ಕಳನ್ನ ಹೇಗೆ ನಾನು ಪೋಷಣೆ ಮಾಡ್ಲಿ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಕೂತಿದ್ದೀನಿ ಇಲ್ಲಿ ಅಂತ ಹೇಳಿದಾಗ ಆಗ ಸನ್ಯಾಸಿ ರೂಪದಲ್ಲಿ ಮಹಾವಿಷ್ಣು ಹೇಳ್ತಾ ಇದ್ದಾನೆ, ಸ್ವಾಮಿ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಸಿಗೋದಿಲ್ಲ, ಪ್ರಯತ್ನ ಪಡಬೇಕು, ಹಾಗಾಗಿ ಒಂದು ಕೆಲಸ ಮಾಡಿ, ನೀವು ಭಗವಂತನಾಗಿರ್ತಕ್ಕಂಥ ಶ್ರೀಮನ್ ನಾರಾಯಣ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ, ನಿಮ್ಗೆಲ್ಲ ಮಂಗಳವಾಗುತ್ತೆ, ಒಳ್ಳೇದಾಗುತ್ತೆ ಅಂತ ಹೇಳಿದಾಗ ಈ ಕಾಶಿ ಕ್ಷೇತ್ರದ ಬ್ರಾಹ್ಮಣ ಹಾಸ್ಯದಿಂದ ನಗ್ತಾ ಇದ್ದಾನೆ, ಏನ್ ಸ್ವಾಮಿ ಬುದ್ಧಿ ಇದೆ, ಸಾಕ್ಷಾತ್ ಶ್ರೀಮನ್ ನಾರಾಯಣನ ದೇವಸ್ಥಾನದಲ್ಲೇ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀನಿ, ಆದ್ರೆ ನನಗೇನು ಸಿಗ್ಲಿಲ್ಲ, ನಾರಾಯಣ ರೂಪದಲ್ಲಿರ್ತಕ್ಕಂಥ ಸತ್ಯನಾರಾಯಣ ಅಂತ ಬೇರೆ ಹೇಳ್ತಾ ಇದೀಯಾ, ಇದು ನನ್ನನ್ನು ನಂಬೋಕ್ ಆಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದಾಗ ಈ ಸನ್ಯಾಸಿ ರೂಪದಲ್ಲಿ ಬಂದಿರತಕ್ಕಂಥ ಮಹಾವಿಷ್ಣು ಹೇಳ್ತಾ ಇದ್ದಾನೆ, ನೋಡಿ ಸ್ವಾಮಿ ಕೊನೆಯದಾಗಿ ಈಗ ಒಂದ್ಸರಿ ನಾವು ಸಂಕಲ್ಪ ಮಾಡ್ಕೊಳ್ಳಿ, ಆದ್ರೆ ಒಂದು ಪರೀಕ್ಷೆ ಮಾಡೋಣ, ನಿಮಗೆ ಏನಾದ್ರೂ ಭಿಕ್ಷೆ ಸಿಕ್ಕಿದ್ರೆ ಖಂಡಿತ ನಾನು ಹೇಳಿರ್ತಕ್ಕಂಥ ಮಾತನ್ನ ಕೇಳಿ ನೀನು ವ್ರತವನ್ನ ಆಚರಿಸು, ಇಲ್ಲವಾದರೆ ಭಗವಂತನಿಲ್ಲಂತ ಭಾವಿಸಿಕೊಂಡು
ನೋಡಿಕೊಂಡು ನಿನ್ನ ಕೆಲಸ ನೀನು ಮಾಡ್ಕೊ ಅಂತ ಹೇಳಿದಾಗ ಈ ಕಾಶಿ ಕ್ಷೇತ್ರದ ಬ್ರಾಹ್ಮಣ ಯೋಚನೆ ಮಾಡ್ತಾನೆ, ಹೌದು ನಮ್ಮ ಕಷ್ಟಗಳನ್ನ ಇನ್ನೊಬ್ಬರ ಹತ್ರ ಹೇಳ್ಕೊಂಡ್ರೆ ಏನಾದ್ರೂ ಕಷ್ಟ ಪರಿಹಾರವಾಗಬಹುದು ಸ್ವಾಮಿ ಅಂತ ಹೇಳ್ಕೊಂಡು, ಸ್ವಾಮಿ ನಿನ್ ಮಾತಿನಂತೆ ನಾನು ಸಂಕಲ್ಪ ಮಾಡ್ಕೊಂಡು ಹೋಗ್ತೀನಿ, ಆದ್ರೆ ಭಿಕ್ಷೆ ಸಿಕ್ಕಿದ್ರೆ ಮಾತ್ರ ವ್ರತವನ್ನ ಮಾಡ್ತೀನಿ, ಅಲ್ಲಿವರೆಗೂ ನಾನು ಭಿಕ್ಷೆ ಬೇಡ್ಕೊಂಡು ಬರೋವರೆಗೂ ನೀನ್ ಇಲ್ಲೇ ಕೂತಿರಬೇಕು ಅಂತ ಹೇಳಿ ಆ ಬ್ರಾಹ್ಮಣನನ್ನ ಅಲ್ಲೇ ಕೂರಿಸಿ ಈ ಕಾಶಿ ಕ್ಷೇತ್ರದ ಬ್ರಾಹ್ಮಣ ಮತ್ತೆ ಭಿಕ್ಷೆಯನ್ನ ಬೇಡೋದಕ್ಕೋಸ್ಕರವಾಗಿ ಹೊರಟಿರ್ತಾನೆ. ಭವತಿ ಭಿಕ್ಷಾಂಧೇಹಿ ಅಂತ ಕೂಗ್ತಿದ್ರೆ ಆವಾಗಲೇ ಇಲ್ಲ ಇಲ್ಲ ಅಂತ ಹೇಳಿದವರು ಅವರಿಗೆ ತುಂಬಾ ದವಸ ಧಾನ್ಯಗಳನ್ನು ತುಂಬಿಸಿಬಿಟ್ಟಿದ್ದಾರೆ. ಆ ತುಂಬಿರ್ತಕ್ಕಂಥ ದವಸ ಧಾನ್ಯಗಳನ್ನು ತೆಗೆದುಕೊಂಡು ನೇರವಾಗಿ ಹಾರದ ಹತ್ರ ಬರ್ತಾ ಇದ್ದಾನೆ. ಬಂದಿದ್ದೆ ಸ್ವಾಮಿ, ನಿಮ್ಮ ಮಾತು ಸತ್ಯವಾಯಿತು, ನೀವು ಹೇಳ್ತಕ್ಕಂಥ ಮಾತು ನಿಜವಾಗ್ಲೂ ಸತ್ಯವಾಗಿದೆ. ಇದು ನೀವು ಹೇಳ್ತಕ್ಕಂಥ ಅನುಗ್ರಹದಿಂದ ಇವತ್ತಿನ ದಿವಸ ನನಗೆ ಯಥೇಚ್ಛವಾಗಿರತಕ್ಕಂಥ ದವಸ ಧಾನ್ಯ ಸಿಕ್ಕಿದೆ. ಈ ದವಸ ಧಾನ್ಯದೆಂದರೆ ನಾನು ಸತ್ಯನಾರಾಯಣ ವ್ರತವನ್ನು ಮಾಡಬೇಕು, ಆದರೆ ನೀವೇ ಬಂದು ಆ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ನಡೆಸಿಕೊಡಬೇಕು ಅಂತ ಹೇಳಿ ಆ ವ್ರತ ವಿಧಾನವನ್ನೆಲ್ಲ ತಿಳಿದುಕೊಂಡು ತನ್ನ ಮನೆಗೆ ಹೋಗ್ತಾನೆ. ತನ್ನ ಮನೆಗೆ ಹೋಗಿ ಆ ಹೆಂಡತಿಗೆ ನಡೆದ ವಿಚಾರವೆಲ್ಲವನ್ನ ಹೇಳ್ತಾನೆ. ಆಗ ಆ ಹೆಂಡತಿ, ಆ ಬ್ರಾಹ್ಮಣನ ಹೆಂಡತಿ ಮತ್ತು ತಳಿರು ತೋರಣಗಳಿಂದ ಅಲಂಕೃತಗೊಳಿಸಿ ಮನೆಯನ್ನು ಗೋಮೆಯಿಂದ ಸಾರಿಸಿಕೊಂಡು ಆವತ್ತಿನ ರಾತ್ರಿ ನಿದ್ದೆ ಮಾಡ್ತಾರೆ. ನಿದ್ದೆ ಬರೋದಿಲ್ಲ. ಬೆಳಗ್ಗೆ ಎದ್ದು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿಕೊಂಡು ಆ ಭಗವಂತನ ಪ್ರಾರ್ಥನೆಯನ್ನು ಮಾಡಿಕೊಂಡು ಅದಕ್ಕೆ ಬೇಕಾಗಿರತಕ್ಕಂಥ ಹೂವು ಹಣ್ಣು ಹಂಪಲಗಳನ್ನೆಲ್ಲ ಸಿದ್ಧಪಡಿಸಿಕೊಂಡು ತಳಿರು ತೋರಣಗಳನ್ನ ಕಟ್ಟಿ ಮನೆಯಲ್ಲಿ ಗೋಮೆಯಿಂದ ಸಾರಿಸಿ ಬಂಧು ಬಾಂಧವರನ್ನೆಲ್ಲ ಕರೆಸಿ ಶಾಸ್ತ್ರೋಕ್ತವಾಗಿ ವ್ರತವನ್ನು ಮಾಡ್ತಾ ಇರ್ತಾನೆ. ಇದೇ ರೀತಿಯಾಗಿ ಅನೇಕ ವರ್ಷಗಳ ಕಾಲ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡ್ತಾ ಮಾಡ್ತಾ ಒಂದು ದಿನ ಇದೇ ರೀತಿಯಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಒಬ್ಬ ಕಾಷ್ಟಗ್ರಾಹಿ ಬರ್ತಾ ಇದ್ದಾನೆ. ಆ ಕಾಷ್ಟಗ್ರಾಹಿ ಹೇಗಿದ್ದಾನೆ ಅಂತಂದ್ರೆ, ಕಾಡಿಗೆ ಹೋಗಿ ಕಾಡಿನಲ್ಲಿ ಇರ್ತಕ್ಕಂಥ ಸೌದೆಗಳನ್ನು ತೆಗೆದುಕೊಂಡು ಬಂದಿದ್ದೆ. ಆ ಪಟ್ಟಣದಲ್ಲಿ ಪುಣ್ಯವಂತರಾದ ಧನಿಕರು ಎಲ್ಲಿದ್ದಾರೋ ಅವರಿಗೆ ಆ ಸೌದೆಗಳನ್ನ ಮಾರಿ ಆ ಬಂದಂತ ಹಣದಿಂದ ಅವನ ಜೀವನವನ್ನು ನಡೆಸ್ತಾ ಇರ್ತಾನೆ. ಅಂತ ಒಬ್ಬ ಕಾಷ್ಟಗ್ರಾಹಿ ಏನ್ ಮಾಡ್ತಾ ಇದ್ದಾನೆ, ತಲೆ ಮೇಲೆ ಹೊರೆಯನ್ನು ಇಟ್ಕೊಂಡು ಆ ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ಆ ಬ್ರಾಹ್ಮಣನ ಮನೆಯಲ್ಲಿ ಇದೇ ರೀತಿಯಾಗಿ ಸತ್ಯನಾರಾಯಣ ಪೂಜೆ ಆಗ್ತಾ ಇದ್ರೆ ಅಲ್ಲಿಗೆ ಬರ್ತಾನೆ. ಬಂದಿದ್ದೆ ಅವನಿಗೆ ದಾಹವಾಗ್ತಾ ಇದೆ, ನೀರನ್ನ ಕುಡಿಯಬೇಕು ಅಂತ ಹೇಳಿ ಆ ಬ್ರಾಹ್ಮಣನ ಮನೆಯನ್ನ ಪ್ರವೇಶ ಮಾಡ್ತಾನೆ. ಅಲ್ಲಿ ಪೂಜೆ ಆಗ್ತಾ ಇರ್ತಕ್ಕಂಥದ್ದನ್ನ ನೋಡಿದ್ದೆ, ಓಹೋ ಈ ಪೂಜೆ ಆಗುವವರೆಗೂ ಇಲ್ಲೇ ಇದ್ರೆ ಪ್ರಸಾದವೂ ಸಿಗುತ್ತೆ, ನೀರು ಸಹ ಕುಡಿಬಹುದು ಅಂತ ಯೋಚನೆ ಮಾಡ್ಕೊಳ್ತಾ ತಲೆ ಮೇಲೆ ಇರ್ತಕ್ಕಂಥ ಹೊರೆಯನ್ನ ಅಲ್ಲಿ ಒಂದು ಬದಿಯಲ್ಲಿ ನಿಲ್ಲಿಸಿ ಬಂದು ಬ್ರಾಹ್ಮಣನ ಮನೆ ಬಾಗಿಲ ಹತ್ರ ಬಂದು ಕುಳಿತುಕೊಳ್ತಾನೆ. ಆಗ ಭಗವಂತನ ಅನುಗ್ರಹದಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಆಯಿತು. ಆದ ನಂತರ ಎಲ್ಲರಿಗೂ ಪ್ರಸಾದವನ್ನು ಕೊಡುವಂತಹ ಸಂದರ್ಭದಲ್ಲಿ ಆ ಕಟ್ಟಿಗೆ ಮಾರುವನ್ನು ಸಹ ಪ್ರಸಾದವನ್ನು ಕೊಡ್ತಾ ಇದ್ದಾರಂತೆ. ಆ ಪ್ರಸಾದವನ್ನು ತೆಗೆದುಕೊಂಡು ನೇರವಾಗಿ ಆ ಬ್ರಾಹ್ಮಣನನ್ನು ಕುರಿತು ಹೇಳ್ತಾ ಇದ್ದಾನೆ, ಸ್ವಾಮಿ ನಿಮ್ಮ ಮಾಡಿರ್ತಕ್ಕಂಥ ಈ ಪೂಜೆ ಯಾವುದು, ಯಾತಕ್ಕೋಸ್ಕರವಾಗಿ ಈ ಪೂಜೆಯನ್ನು ಮಾಡ್ತಾ ಇದ್ದೀರಾ, ಈ ಪೂಜೆಯನ್ನು ಮಾಡೋದ್ರಿಂದ ಏನು ಫಲಗಳನ್ನು ಅನುಭವಿಸಬಹುದು ಸ್ವಾಮಿ, ವಿಚಾರವನ್ನು ತಿಳಿಸಿ ಅಂತ ಹೇಳಿದಾಗ ಆ ಬ್ರಾಹ್ಮಣನಿಗೆ ಈ ಬ್ರಾಹ್ಮಣ ಕಟ್ಟಿಗೆ ಮಾರುವವನಿಗೆ ಎಲ್ಲ ವಿಚಾರವನ್ನೆಲ್ಲ ತಿಳಿಸ್ತಾನೆ. ಆಗ ಆ ಭಗವಂತನ ಅನುಗ್ರಹದಿಂದ ಆ ಕಟ್ಟಿಗೆ ಮಾರುವವನಿಗೂ ಸಂತೋಷವಾಗ್ತಾ ಇದೆ. ಸ್ವಾಮಿ ಈ ಒಂದು ವ್ರತವನ್ನು ನಾವು ಮಾಡಬಹುದೇ, ಇದಕ್ಕೆ ಜಾತಿ ಭೇದ ಭಾವ ಏನಾದ್ರೂ ಇದೆಯಾ ಸ್ವಾಮಿ ಅಂತ ಹೇಳಿದಾಗ ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ಇದಕ್ಕೆ ಯಾವ ಜಾತಿ ಭೇದವೂ ಇಲ್ಲ, ಯಾರು ಬೇಕಾದ್ರೂ ಈ ವ್ರತವನ್ನು ಆಚರಿಸಬಹುದು, ಆದರೆ ಭಕ್ತಿ ಶ್ರದ್ಧೆಯಿಂದ ಕೂಡಿ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನ ಆಚರಿಸಬೇಕು ಅಂತ ಹೇಳಿದಾಗ ಆ ಪ್ರಸಾದವನ್ನು ತೆಗೆದುಕೊಂಡು ತಲೆ ಮೇಲೆ ಪ್ರಸಾದವನ್ನು ಸ್ವೀಕರಿಸಿ ನೀರನ್ನು ಕುಡಿದು ತಲೆ ಮೇಲೆ ಹೊರೆಯನ್ನು ಇಟ್ಟುಕೊಂಡು ಆ ಪಟ್ಟಣದಲ್ಲಿ ಪುಣ್ಯವಂತರಾದ ಧನಿಕರು ಎಲ್ಲಿದ್ದಾರೋ ಅಲ್ಲಿಗೆ ಹೊರಡ್ತಾ ಇದ್ದಾನೆ. ಆಗ ಭಗವಂತನ ಕೃಪೆಯಿಂದ ಅವನು ತಂದಿರ್ತಕ್ಕಂಥ ಸೌದೆಗಳು ಯಾವ್ಯಾವ ಸೌದೆಗಳು ತಗೊಂಡು ಹೋಗಿದ್ದಾನೋ ಅವನಿಗೆ ಗೊತ್ತಿಲ್ಲ. ಆದ್ರೆ ಈ ಭಗವಂತನ ಅನುಗ್ರಹದಿಂದ ಅವನು ತಂದಿರ್ತಕ್ಕಂಥ ಸೌದೆಗಳೆಲ್ಲವೂ ಶ್ರೀಗಂಧದ ಚಕ್ಕೆಗಳಾಗಿ ಮಾರ್ಪಾಟು ಮಾಡಿದ್ದಾನೆ ಭಗವಂತ. ಆಗ ಆ ಭಗವಂತನ ಕೃಪೆಯಿಂದ ಆ ಸೌದೆಗಳನ್ನು ತಗೊಂಡು ಹೋಗ್ತಾ ಇರಬೇಕಾದ್ರೆ ಆ ಸೌದೆಗಳನ್ನ ಕೊಂಡ್ಕೊಳ್ತಕ್ಕಂಥವರು ಇದೇನಿದು ಬಹಳ ಸುವಾಸನೆ ಹೊಂದಿರತಕ್ಕಂಥ ಶ್ರೀಗಂಧದ ಚಕ್ಕೆಗಳಾಗಿದೆಯಲ್ಲ ಅಂತ ಹೇಳಿ ಒಂದಕ್ಕೆ ಎರಡರಷ್ಟು ಹಣವನ್ನು ಕೊಟ್ಟು ಆ ಸೌದೆಗಳನ್ನ ಕೊಂಡುಕೊಳ್ತಾರೆ. ಆ ಕೊಂಡುಕೊಂಡಾಗ ಆ ಭಗವಂತನ ಕೃಪೆಯಿಂದ ಏನಾಗುತ್ತೆ, ಆ ಬಹಳಷ್ಟು ಧನಲಾಭವಾಗುತ್ತೆ. ಆ ಧನಲಾಭದಿಂದ ಆ ಬಂದಿರತಕ್ಕಂಥ ಹಣವನ್ನು ತೆಗೆದುಕೊಂಡು ಬಂದು ಆ ಬ್ರಾಹ್ಮಣನ ಮನೆ ಹತ್ರ ಬರ್ತಾನೆ. ಸ್ವಾಮಿ ನಿಮ್ಮ ಮನೆಯ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದ ದೆಸೆಯಿಂದಾಗಿ ಇವತ್ತಿನ ದಿವಸ ನನಗೆ ಯಥೇಚ್ಛವಾಗಿರ್ತಕ್ಕಂಥ ವ್ಯಾಪಾರವಾಗಿದೆ, ದವಸ ಧಾನ್ಯಗಳ ನಾಣ್ಯ ಸಿಕ್ಕಿದೆ ಸ್ವಾಮಿ, ಈ ನಾಣ್ಯದಿಂದಲೇ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಆಚರಿಸಬೇಕು ನಾನು ಅಂತ ಹೇಳಿ ಈ ವ್ರತ ವಿಧಾನಗಳನ್ನೆಲ್ಲ ತಿಳ್ಕೊಳ್ತಾನೆ. ಕಟ್ಟಿಗೆ ಮಾರುವನೇ, ನೀನು ಮನೆಗೆ ಹೋಗಿ ಮನೆಯನ್ನು ಗೋಮಯದಿಂದ ಶುದ್ಧಿಪಡಿಸಿಕೊಂಡು ತಳಿರು ತೋರಣಗಳಿಂದ ಅಲಂಕೃತಗೊಳಿಸಿ ಇನ್ನು ಬಂದು ಬಾಂಧವರನ್ನ ಕರೆಸಿ ಶಾಸ್ತ್ರೋಕ್ತವಾಗಿ ವ್ರತಕ್ಕೆ ಸಿದ್ಧತೆಯನ್ನು ಮಾಡಿಕೊ, ನಾಳೆ ಬಂದು ಸತ್ಯನಾರಾಯಣ ವ್ರತವನ್ನು ನಡೆಸಿಕೊಡ್ತೇನೆ ಅಂತ ಹೇಳಿ ಆ ಕಟ್ಟಿಗೆ ಮಾರುವವನು ತನ್ನ ಮನೆಗೆ ಹೋಗ್ತಾನೆ. ತನ್ನ ಮನೆಗೆ ಹೋಗಿ ತನ್ನ ಹೆಂಡತಿಗೆ ಈ ವಿಚಾರವೆಲ್ಲ ತಿಳಿಸಿ ತನ್ನ ಬಂಧು ಬಾಂಧವರನ್ನೆಲ್ಲ ಕರೆಸಿ ಶಾಸ್ತ್ರೋಕ್ತವಾಗಿ ವ್ರತವನ್ನು ಆಚರಿಸಿ ಇಹಲೋಕದಲ್ಲಿ
ತನಗೆ ಬೇಕಾಗಿರುವಂತಹ ಸುಖಗಳನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಸಾಕ್ಷಾತ್ ವೈಕುಂಠ ಲೋಕವನ್ನು ಹೊಂದಿದನೆಂಬಲ್ಲಿಗೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಆ ಭಗವಂತನ ಅನುಗ್ರಹದಿಂದ ಸತ್ಯನಾರಾಯಣ ಸ್ವಾಮಿಯ ದ್ವಿತೀಯೋಧ್ಯಾಯ ಸಮಾಪ್ತಿ. ಸತ್ಯನಾರಾಯಣ ಜಯ ಸತ್ಯವಾಮೇಶ ಜಯ ಸತ್ಯ ಗಣಪತಿಯೇ ಜಯತು ಜಯತು. ಶ್ರೀ ವೇದ ವೆಂಕಟ ಸತ್ಯನಾರಾಯಣ ಸ್ವಾಮಿ ಪರಬ್ರಹ್ಮಣೇ ನಮೋ ನಮಃ. ದ್ವಿತೀಯೋಧ್ಯಾಯಾಂತರೇ ಭೂರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ